Dear students, welcome to the coming CET ಮ್ಯಾಥಮೆಟಿಕ್ಸ್. ಸುಮಾರು ಒಂದು 60 ಕ್ವಶನ್ಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಎಲ್ಲ ಮಿಕ್ಸ್ ಮಾಡಿರ್ತೀನಿ ನಾನು. ಫಸ್ಟ್ ಪಿ ಸಿ ಕ್ವಶನ್ಸು, ಸೆಕೆಂಡ್ ಪಿ ಸಿ ಕ್ವಶನ್ಸ್ ಎಲ್ಲ ಮಿಕ್ಸ್ ಮಾಡಿರ್ತೀನಿ. ಡೇ ಬೈ ಡೇ ಒಂದು 10 ಕ್ವಶನ್ಸ್ ನೀವು ಮ್ಯಾಕ್ಸಿಮಮ್ ಒಂದು 60 ಕ್ವಶನ್ಸ್ಗೆ ಪಕ್ಕ ರೆಡಿಯಾಗಿ ನೋಡೋಣ. ಸರೌಂಡಿಂಗ್ಸ್ ಪ್ರಾಬ್ಲಮ್ಸು ಎಕ್ಸ್ಪ್ಲೇನ್ ಮಾಡ್ಕೊಂಡು ಮಾಡಿರ್ತೀನಿ. ಇಲ್ಲಿ ಫಸ್ಟ್ ಒನ್ ನೋಡಿ, ಇಫ್ sin 2 theta plus sin 2 phi is equal to 1/2 and cos 2 theta plus cos 2 phi is equal to 3/2, then cos square of theta minus phi is equal to 4 ಆಪ್ಷನ್ಸ್ ಕೊಟ್ಟಿದ್ದಾನೆ. 3/8, 5/4, 3/4 ಆ್ಯಂಡ್ 5/8 ಅಂತ ಕೊಟ್ಟಿದ್ದಾನೆ. ಆದಷ್ಟು ಫಾಸ್ಟಾಗಿ ಮಾಡಬೇಕು. ನಾನಿಲ್ಲಿ ಮಾಡ್ಬೇಕಾದ್ರೆ ನಿಧಾನಕ್ಕೆ ಮಾಡಿರ್ತೀನಿ. ಯಾವ ಥರ ಸೈನ್ ಸಿ ಪ್ಲಸ್ ಸೈನ್ ಡಿ ಫಾರ್ಮುಲಾ, ಸೈನ್ ಸಿ ಪ್ಲಸ್ ಸೈನ್ ಡಿ ಟು ಸೈನ್ ಆಫ್ ಸಿ ಪ್ಲಸ್ ಡಿ ಬೈ 2. ಸಿ ಅಂದರೆ 2 ಥೀಟಾ, ಡಿ ಅಂದರೆ 2 phi, 2 ಥೀಟಾ ಪ್ಲಸ್ 2 phi, 2 ಥೀಟಾ ಪ್ಲಸ್ 2 phi ಬೈ 2. 2 ಕ್ಯಾನ್ಸಲ್ ಆಗುತ್ತೆ. ಥೀಟಾ ಪ್ಲಸ್ 5 ಇಂಟು ಕಾಸ್ ಆಫ್ ಅಗೇನ್ 2 ಥೀಟಾ ಮೈನಸ್ 2 phi ಬೈ 2. 2 ಕ್ಯಾನ್ಸಲ್ ಆಗುತ್ತೆ. ಥೀಟಾ ಮೈನಸ್ 5 ಈಸ್ ಈಕ್ವಲ್ ಟು 1/2. ಇದನ್ನು 1 ಅಂತ ಕರಿ, ಕಾಲ್ ಇಟ್ ಆಸ್ 1. ಸೆಕೆಂಡ್ ಒನ್ ಅಗೇನ್ ಬೈ ಯೂಸಿಂಗ್ ಕಾಸ್ ಸಿ ಪ್ಲಸ್ ಕಾಸ್ ಡಿ ಫಾರ್ಮುಲಾ ಟು ಕಾಸ್ ಆಫ್ ಥೀಟಾ ಪ್ಲಸ್ 5 ಇಂಟು ಕಾಸ್ ಆಫ್ ಥೀಟಾ ಮೈನಸ್ 5 ಬೈ 2. 2 ಕ್ಯಾನ್ಸಲ್ ಆಗುತ್ತೆ. 2 ಥೀಟಾ ಪ್ಲಸ್ 2 phi ಬೈ 2. 2 ಕಾಮನ್ ತೆಗೆದು ಥೀಟಾ ಪ್ಲಸ್ 5 ಬೈ 2, 2 ಕ್ಯಾನ್ಸಲ್ is equal to how much? 3/2, call it 2. Squaring and adding 1 and 2. ಎರಡು ಸ್ಕ್ವೇರ್ ಮಾಡೋ ಮತ್ತು ಆ್ಯಡ್ ಮಾಡೋ. 4 ಸೈನ್ ಸ್ಕ್ವೇರ್ ಗೊತ್ತಾಗುತ್ತಲ್ಲ, ಸೈನ್ ಸ್ಕ್ವೇರ್ ಆಫ್ ಥೀಟಾ ಪ್ಲಸ್ 5 ಇಂಟು ಕಾಸ್ ಸ್ಕ್ವೇರ್ ಆಫ್ ಥೀಟಾ ಮೈನಸ್ 5 ಈಸ್ ಈಕ್ವಲ್ ಟು 1/4. 4 ಇದು ಸೆಕೆಂಡ್ ಇಕ್ವೇಷನ್ಸು. cos square of theta plus 5 into cos square of theta minus 5 is equal to 9/4. ಎರಡು ಆ್ಯಡ್ ಮಾಡ್ತಾನೆ. ಆ್ಯಡ್ ಮಾಡ್ಬೇಕಾದ್ರೆ ಇದು ಆ್ಯಡ್ ಮಾಡ್ಬೇಕಾದ್ರೆ 4 ಕಾಮನ್ ತೆಗಿತೀನಿ. ಅಟ್ ದ ಸೇಮ್ ಟೈಮ್ ನೋಡು, ಇವೆರಡರಲ್ಲಿ ಕಾಮನ್ ಯಾವುದು ನೋಡಿ, ಸೈನ್ ಸ್ಕ್ವೇರ್ ಆಫ್ ಥೀಟಾ ಪ್ಲಸ್ 5, ಕಾಸ್ ಸ್ಕ್ವೇರ್ ಆಫ್ ಥೀಟಾ ಇವೆರಡು ಇದು ಕಾಮನ್, ಇದು ಕಾಮನ್ ತೆಗಿತಾನೆ. ಕಾಸ್ ಸ್ಕ್ವೇರ್ ಆಫ್ ಥೀಟಾ ಮೈನಸ್ 5 ಕಾಮನ್ನು, ಉಳಿದಿದ್ದೇನು ಸೈನ್ ಸ್ಕ್ವೇರ್ ಆಫ್ ಥೀಟಾ ಪ್ಲಸ್ 5 ಪ್ಲಸ್ ಕಾಸ್ ಸ್ಕ್ವೇರ್ ಆಫ್ ಥೀಟಾ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1. ಐಡೆಂಟಿಟಿ ಫಾರ್ಮುಲಾ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1. ಸೈನ್ ಸ್ಕ್ವೇರ್ ಆಫ್ ಥೀಟಾ ಪ್ಲಸ್ 5 ಪ್ಲಸ್ ಕಾಸ್ ಸ್ಕ್ವೇರ್ ಆಫ್ ಥೀಟಾ ಪ್ಲಸ್ 5 1 ಆಗುತ್ತೆ. ಈಸ್ ಈಕ್ವಲ್ ಟು ಇವೆರಡು 1/4 ಪ್ಲಸ್ 9/4. ಕಾಣಿಸುತ್ತದೆ, ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅಂದ್ಕೊಂಡಿರ್ತೀನಿ. ಅಲ್ಲಿಗೆ ಕಾಸ್ ಸ್ಕ್ವೇರ್ ಆಫ್ ಥೀಟಾ ಮೈನಸ್ 5 ಈಸ್ ಈಕ್ವಲ್ ಟು 4 ಎಲ್ಸಿಯಮ್ 1 ಪ್ಲಸ್ 9 10 10/4 10/4. ಇಲ್ಲೊಂದು 4 ಇರುತ್ತಲ್ಲ ಕಾಮನ್ ತೆಗೆದಿರೋದು. 2 2s 2 5s, ಅಲ್ಲಿಗೆ 5/4 ಇಂಟು 2 8. ವಾಟ್ ಇಸ್ ದ ಆನ್ಸರ್? 5/8. 5/8 ಈಸ್ ದ ಆನ್ಸರ್. ಓಕೆ, ದಿಸ್ ಇಸ್ ದ ಎಕ್ಸ್ಪ್ಲನೇಷನ್. ಸ್ಟೆಪ್ಸ್ ಕಡಿಮೆ ಮಾಡ್ಕೊಳ್ಳಿ ನೀವು. ಓಕೆ, ಎರಡನೇದು, ಇದು ವೆರಿ ಇಂಪಾರ್ಟೆಂಟ್, ಕೇರ್ಫುಲ್ ಅಬ್ಸರ್ವ್ ಮಾಡಿ. ದ ಫೋರ್ತ್ ವರ್ಟೆಕ್ಸ್ ಆಫ್ ಎ ಸ್ಕ್ವಯರ್ ಫಾರ್ಮ್ಡ್ ಬೈ ದ ಪಾಯಿಂಟ್ಸ್ 2, 1, 4, 3, -2, 5 ಈಸ್ ಫೋರ್ತ್ ವರ್ಟೆಕ್ಸ್. 4 ವರ್ಟಿಸಿಸ್ ಇರುತ್ತೆ, ಅದರ ಫೋರ್ತ್ ವರ್ಟೆಕ್ಸ್ ಕಂಡುಹಿಡಿ ಅಂತ ಕೇಳಿದ್ದಾನೆ. ಗಿವನ್ ಎ 2, 3, ಬಿ -3, 3, ಸಿ ವರ್ಟೆಕ್ಸು, ಸಿ -4, 3, ಆಪ್ಷನ್ ಡಿ 4, 3. ಈ ಪ್ರಾಬ್ಲಮ್ಮು 4 ಪ್ರಾಬ್ಲಮ್ಸ್ಗೆ ಈಕ್ವಲ್. ಸ್ಕ್ವೇರ್ ಕೇಳಿದ್ರು ಸೇಮ್ ಎಕ್ಸ್ಪ್ಲನೇಷನ್ನು, ರೆಕ್ಟ್ಯಾಂಗಲ್ ಕೇಳಿದ್ರು ಸೇಮ್ ಎಕ್ಸ್ಪ್ಲನೇಷನ್ನು, ಪ್ಯಾರಲಗಮ್ ಕೇಳಿದ್ರು ಸೇಮ್ ಎಕ್ಸ್ಪ್ಲನೇಷನ್ನು, ಈವನ್ ರಾಂಬಸ್ ಕೇಳಿದ್ರು ಸೇಮ್ ಎಕ್ಸ್ಪ್ಲನೇಷನ್ನು. 4 ಪ್ರಾಬ್ಲಮ್ಗೆ ಈಕ್ವಲ್ ಮಾಡ್ತಾ ಇದ್ದಾನೆ ನಾನು. ನಾವು ಗಿವನ್ ಎ ಹೆಂಗೆ ಕೊಟ್ಟಿದ್ದಾನೆ 2, 1. ಬಿ ಪಾಯಿಂಟ್ ಹೆಂಗೆ ಕೊಟ್ಟಿದ್ದಾನೆ 4, 3. ಸಿ ಪಾಯಿಂಟ್ ಹೆಂಗೆ ಕೊಟ್ಟಿದ್ದಾನೆ -2, 5. ಡಿ ಕೇಳಿದ್ದಾನೆ, ಅದನ್ನು x, y ಅಂತ ಕರಿತೀನಿ. 4 ಪ್ರಾಬ್ಲಮ್ಸ್ಗೆ ಈಕ್ವಲ್. ಸ್ಕ್ವಯರ್, ರೆಕ್ಟ್ಯಾಂಗಲ್, ಪ್ಯಾರಲಗ್ರಾಮ್, ರಾಂಬಸ್ ಯಾವುದೇ ಕೊಟ್ಟು ಸೇಮ್ ಎಕ್ಸ್ಪ್ಲನೇಷನ್. ನೋಡಿ, ಒಂದು ಫಾರ್ಮುಲಾ ಇದೆ, ಶಾರ್ಟ್ ಫಾರ್ಮಲ್ಲಿ ಈ ಥರ ಕಂಡು ಎ ಮೈನಸ್ ಬಿ
ಎ ವರ್ಟೆಕ್ಸ್ ಮೈನಸ್ ಬಿ ವರ್ಟೆಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಡಿ ವರ್ಟೆಕ್ಸ್ ಬಂದೋಗುತ್ತೆ. ಎ ಮೈನಸ್ ಬಿ ಅಂದರೆ ಎನಲ್ಲಿ ಫಸ್ಟ್ ಇದು ಎಕ್ಸ್ ಕೋಆರ್ಡಿನೇಟ್ ಮೈನಸ್ ದಿಸ್ ಎಕ್ಸ್ ಕೋಆರ್ಡಿನೇಟ್ 2 ಮೈನಸ್ 4 ಪ್ಲಸ್ ದಿಸ್ ಈಸ್ ಈಕ್ವಲ್ ಟು 2 ಮೈನಸ್ 4 ಅಂದರೆ -2 ಇದು ಎಕ್ಸ್ ಕೋಆರ್ಡಿನೇಟು. ನೆಕ್ಸ್ಟ್ ವೈ ಕೋಆರ್ಡಿನೇಟ್ 1 ಮೈನಸ್ 3 ಪ್ಲಸ್ 5 1 ಮೈನಸ್ 3 ಪ್ಲಸ್ 5 ಮೈನಸ್ ಎಷ್ಟಾಯಿತು 3. ಇದನ್ನು -4, 3 ಈಸ್ ದ ಫೋರ್ತ್ ವರ್ಟೆಕ್ಸ್. -4, 3 is the fourth vertex. -4, 3. ಓಕೆ, ಈ ಫಾರ್ಮುಲಾ ಜ್ಞಾನ ಬಿಡ್ಕೊ. ಎ ಮೈನಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ಡಿ ವರ್ಟೆಕ್ಸ್. ಎ ಮೈನಸ್ ಬಿ ಅಂದರೆ ಎಕ್ಸ್ ಕೋಆರ್ಡಿನೇಟಿಂದ ಎಕ್ಸ್ ಕೋಆರ್ಡಿನೇಟ್ ಸಬ್ಟ್ರಾಕ್ಟ್ ಮಾಡಿ ಈ ಎಕ್ಸ್ ಕೋಆರ್ಡಿನೇಟನ್ನು ಆ್ಯಡ್ ಮಾಡು, ವಿ ಗೆಟ್ ಎಕ್ಸ್ ಕೋಆರ್ಡಿನೇಟ್. ನೆಕ್ಸ್ಟ್ ವೈ ಕೋಆರ್ಡಿನೇಟಿಂದ ವೈ ಕೋಆರ್ಡಿನೇಟ್ ಸಬ್ಟ್ರಾಕ್ಟ್ ಮಾಡಿ ಈ ವೈ ಕೋಆರ್ಡಿನೇಟನ್ನು ಆ್ಯಡ್ ಮಾಡು, ವಿ ಗೆಟ್ ವೈ ಕೋಆರ್ಡಿನೇಟ್, ವಿ ಗೆಟ್ ಫೋರ್ತ್ ವರ್ಟೆಕ್ಸ್. ಓಕೆ, 4 ಪ್ರಾಬ್ಲಮ್ಸ್ಗೆ ಈಕ್ವಲ್ ಅದು. ಓಕೆ, ದೆನ್ third one, the value of 1 minus tan square 15 degree divided by 1 plus tan square 15 degree. We know that cos to a formula in terms of tan 1 minus tan square a divided by 1 plus tan square a. ಅಲ್ಲಿಗೆ cos to a is equal to 2 into a. This one is a. A is equal to how much? 15 degree. Cos 15 into 2. 2 into 15 ಎಷ್ಟಾಯಿತು? 30 degree. What is the value of cos 30 degree? √3/2. C is option. ಫಾರ್ಮುಲಾ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಒನ್ ವೆಕ್ಟರ್ A and vector B, vector C. A plus lambda B, vector A plus lambda B is perpendicular to the vector C. Then lambda is equal to, options ಕೊಟ್ಟಿದ್ದಾನೆ, A option 4, B option 3, C option 5, D option -2 ಕೊಟ್ಟಿದ್ದಾನೆ. We know that dot product ಅಲ್ಲಿ vector A dot B is equal to 0 implies vector A is perpendicular to vector B. ನಾವು ವೆಕ್ಟರ್ ಎ ಅಂದರೆ ಈಗ ಎ ಪ್ಲಸ್ ಲ್ಯಾಂಬ್ಡಾ ಬಿ ಆ್ಯಡ್ ಮಾಡಿ ಡೈರೆಕ್ಟ್ ಮಾಡೋಣ. ಮೈ ಡಾಟ್ ಸಿ ಈಸ್ ಈಕ್ವಲ್ ಟು 0. ಎ ಪ್ಲಸ್ ಬಿ ಆ್ಯಡ್ ಮಾಡಿಬಿಡೋಣ. ನೋಡಿ, ಐ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಅಂದರೆ ಏನು, ಐ ಕಾಮನ್ ತೆಗೆದುಬಿಡ್ತೇನೆ. ಐ ಕಾಮನ್ ತೆಗೆದ್ರೆ 1 ಮೈನಸ್ ಲ್ಯಾಂಬ್ಡಾ ಇವೆರಡು ಆ್ಯಡ್ ಮಾಡ್ತಾ ಇದ್ದೇನೆ. ಐ ಕಾಮನ್ ತೆಗಿದ್ದೇನೆ 1, ಅಲ್ಲಿ ಲ್ಯಾಂಬ್ಡಾ ಇದೆಯಲ್ಲ ಮೈನಸ್ ಲ್ಯಾಂಬ್ಡಾ ಪ್ಲಸ್ ಜೆ ಕಾಮನ್ ತೆಗಿತೇನೆ 2 ಪ್ಲಸ್ 2 ಲ್ಯಾಂಬ್ಡಾ ಪ್ಲಸ್ ಕೆ ಕಾಮನ್ ತೆಗಿತೇನೆ 3 ಪ್ಲಸ್ ಲ್ಯಾಂಬ್ಡಾ ಡಾಟ್ 3i ಪ್ಲಸ್ ಜೆ ಈಸ್ ಈಕ್ವಲ್ ಟು 0. ಡಾಟ್ ಮಾಡ್ತೀನಿ. ಡಾಟ್ ಮಾಡಬೇಕಾದ್ರೆ ಡಾಟ್ ಪ್ರಾಡಕ್ಟಲ್ಲಿ ಕಾಂಪೊನೆಂಟ್ಸನ್ನು, ಈ ವೆಕ್ಟರ್ನ ಕಾಂಪೊನೆಂಟ್ಸು ಮತ್ತು ಈ ವೆಕ್ಟರ್ನ ಕಾಂಪೊನೆಂಟ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡು. ಕಾಂಪೊನೆಂಟ್ಸ್ ಅಂದರೆ 1 ಮೈನಸ್ ಲ್ಯಾಂಬ್ಡಾ, 2 ಪ್ಲಸ್ 2 ಲ್ಯಾಂಬ್ಡಾ, 3 ಪ್ಲಸ್ ಲ್ಯಾಂಬ್ಡಾ, ಇದರಲ್ಲಿ 3, ಇದರಲ್ಲಿ 1, ಕೆ ಇಲ್ಲ, ಅದು ಕಾಂಪೊನೆಂಟು 0. 1 ಮೈನಸ್ ಲ್ಯಾಂಬ್ಡಾ ಇಂಟು 3 ಪ್ಲಸ್ 2 ಪ್ಲಸ್ 2 ಲ್ಯಾಂಬ್ಡಾ ಇಂಟು 1 ಪ್ಲಸ್ 3 ಪ್ಲಸ್ ಲ್ಯಾಂಬ್ಡಾ ಇಂಟು ಕೆ ಕಾಂಪೊನೆಂಟು 0 ಹೊರಟೋಗುತ್ತೆ, ಈಸ್ ಈಕ್ವಲ್ ಟು 0. 3 ಮೈನಸ್ 3 ಲ್ಯಾಂಬ್ಡಾ 3 ಮೈನಸ್ 3 ಲ್ಯಾಂಬ್ಡಾ 2 ಪ್ಲಸ್ 2 ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ಮೈನಸ್ 3 ಲ್ಯಾಂಬ್ಡಾ ಪ್ಲಸ್ 2 ಲ್ಯಾಂಬ್ಡಾ ಇಸ್ ನಥಿಂಗ್ ಬಟ್ ಮೈನಸ್ ಲ್ಯಾಂಬ್ಡಾ. 3 ಪ್ಲಸ್ 2 5 ಪ್ಲಸ್ 5 ಈಸ್ ಈಕ್ವಲ್ ಟು 0. ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಮೈನಸ್ 5. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ? 5. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 5. ಸಿ ಇಸ್ ದ ಆಪ್ಷನ್. ಕಂಡೀಷನ್ಸ್ ಚೆನ್ನಾಗಿ ಗೊತ್ತಿರಬೇಕು. ಓಕೆ, ವರ್ಕ್ ಮಾಡಿ ಮನೆಯಲ್ಲಿ, ಹಾರ್ಡ್ ವರ್ಕ್ ಮಾಡಿ. ನೆಕ್ಸ್ಟ್, ದ ವ್ಯಾಲ್ಯೂ ಆಫ್ ಕಾಸ್ 1 ಡಿಗ್ರಿ ಇಂಟು ಕಾಸ್ 2 ಡಿಗ್ರಿ ಇಂಟು ಕಾಸ್ 3 ಡಿಗ್ರಿ ಇಂಟು ಡ್ಯಾಶ್ ಡ್ಯಾಶ್ ಕಾಸ್ 179 ಡಿಗ್ರಿ. ಇದ್ರ ಮಧ್ಯದಲ್ಲಿ ಏನಿದೆ? ಇದರ ಮಧ್ಯದಲ್ಲಿ ಕಾಸ್ 1 ಡಿಗ್ರಿ ಇಂಟು ಕಾಸ್ 2 ಡಿಗ್ರಿ, ಇದು 4ನೇದು, ಇಂಟು ಕಾಸ್ 2 ಡಿಗ್ರಿ ಇಂಟು ಕಾಸ್ 3 ಡಿಗ್ರಿ ಇಂಟು ಕಾಸ್ 179 ಡಿಗ್ರಿ. ಇದ್ರ ವ್ಯಾಲ್ಯೂ ಕೇಳಿದ್ದಾನೆ. ಇನ್ ಬಿಟ್ವೀನ್ ಏನಿದೆ? ಕಾಸ್ 90 ಇದೆ. ಇವೆಲ್ಲನೂ ಪ್ರಾಡಕ್ಟ್ ಫಾರ್ಮಲ್ಲಿ ಇರೋದ್ರಿಂದ ಕಾಸ್ 90 ಏನಾಯಿತು? 0. 0 ಇಂಟು ಎನಿಥಿಂಗ್ ಏನಾಗುತ್ತೆ? 0. ಆನ್ಸರ್ ಈಸ್ 0. ಓಕೆ, ಆದರೆ ಕಾಸ್ 90 ಇನ್ ಬಿಟ್ವೀನ್ ಅದರೊಳಗಡೆ ಇದೆ, ಅದು 0 ಆಗೋದ್ರಿಂದ ಎಲ್ಲ ಟರ್ಮು ಮಲ್ಟಿಪ್ಲಿಕೇಶನ್ ಮಾಡಿದಾಗ 0 ಆಗುತ್ತೆ. ಓಕೆ, ದೆನ್ ದ ಗ್ರೇಟೆಸ್ಟ್ ಅಥವಾ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಥವಾ ಮಿನಿಮಮ್ ವ್ಯಾಲ್ಯೂ ಅಂತ ಕೇಳ್ಬೋದು. ಗ್ರೇಟೆಸ್ಟ್ ವ್ಯಾಲ್ಯೂ ಅಂತ ಕೇಳ್ಬೋದು, ಅಥವಾ ಲೀಸ್ಟ್ ವ್ಯಾಲ್ಯೂ ಅಂತ ಕೇಳ್ಬೋದು, ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಕೇಳ್ಬೋದು, ಅಥವಾ ಮಿನಿಮಮ್ ವ್ಯಾಲ್ಯೂ ಅಂತ ಕೇಳ್ಬೋದು. ಆಫ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಈಸ್ ಆಪ್ಷನ್ 1/2, ಆಪ್ಷನ್ ಬಿ -1/2, ಆಪ್ಷನ್ ಸಿ 1, ಡಿ ಆಪ್ಷನ್ -1 ಕೊಟ್ಟಿದ್ದಾನೆ.
ನಾನು ಒಂದು ನಿನ್ನೆ ಹಾಕಿದ್ದೀನಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫೇಸ್ಬುಕ್ಗೆ, ಅಲ್ಲಿ ಡೊಮೈನ್, ರೇಂಜ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಎಲ್ಲ ಹಾಕಿದ್ದೀನಿ ನಾನು. ಅದು ಕಾನ್ಸೆಪ್ಟ್ ಬರ್ಬೇಕು ನೋಡಿ, ಅದಕ್ಕೆ ಲಿಂಕ್ ಕೊಟ್ಕೊಂಡಿದ್ದೀನಿ ನಾನು. ನಾವು ಇಲ್ಲಿ sin x ಇಂಟು ಕಾಸ್ ಎಕ್ಸ್ ಮಲ್ಟಿಪ್ಲೈಡ್ ಆನ್ ಬೋತ್ ಸೈಡ್ 2 ಇಂಟು 2 ಮಾಡ್ಕೊತೇನೆ. ವಾಟ್ ಇಸ್ ದ ಫಾರ್ಮುಲಾ ಆಫ್, ನಿನ್ನೆ ತಾನು ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. 2 sin x ಇಂಟು ಕಾಸ್ ಎಕ್ಸ್ sin 2x ಡಿವೈಡೆಡ್ ಬೈ 2, ಅದನ್ನು ಇಲ್ಲಿದೆಲ್ಲ 2 1/2 ಅಂತ ಬರಿತೀನಿ. ನೆನ್ನೆ ಬರೆದಿದ್ದೆ ನೋಡಿ, ದ sin 2x ಲೆಸ್ ದ್ಯಾನ್ ಈಕ್ವಲ್ ಟು 1, 2 ಇಲ್ಲೊಂದು 2 ಬರಿತೇನೆ. ನಾವು ವಾಟ್ ಇಸ್ ದ ಗ್ರೇಟೆಸ್ಟ್ ವ್ಯಾಲ್ಯೂ ಅಂದರೆ 1/2. ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಕೇಳಿ ಅಥವಾ ಗ್ರೇಟೆಸ್ಟ್ ವ್ಯಾಲ್ಯೂ ಅಂತ ಕೇಳಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ sin 2x ಅಂದರೆ ಆನ್ಸರು 1/2. ಇದೇ ಕ್ವಶನಿಗೆ ಬೇಕಾದರೆ ಮಿನಿಮಮ್ ವ್ಯಾಲ್ಯೂ ಅಂತ ಕೇಳಿದರೆ -1/2. ಸಪೋಸ್ ಕೇಳಿದರೆ ಮಿನಿಮಮ್ ವ್ಯಾಲ್ಯೂ ಅಂತ ಕೇಳಿದರೆ -1/2. ಓಕೆ, ಈ ಥರ ಈಗ ಈಗ ಒಂದು 5 ಕ್ವಶನ್ಸು, ನೆಕ್ಸ್ಟ್ ಒಂದು 5 ಕ್ವಶನ್ಸು, ಒಂದು 60 ಕ್ವಶನ್ಸ್ಗೆ ನೆಕ್ಸ್ಟ್ ಈ ಥರ ಮಿಕ್ಸ್ ಮಾಡ್ತಾ ಹೋಗ್ತಿರ್ತೀನಿ. ನೆಕ್ಸ್ಟ್ ಡಿಫ್ರೆನ್ಷಿಯೇಷನು, ಇಂಟಿಗ್ರೇಷನ್ಸು, ಆಂಟಿಕಲ್ ಜಾಮೆಟ್ರಿ, ಇವೆಲ್ಲ ಪ್ರಾಬ್ಲಮ್ಸನ್ನು ನೀವು ವರ್ಕ್ ಮಾಡಿ ಸ್ಟೂಡೆಂಟ್ಸ್, ಆದಷ್ಟು ವರ್ಕ್ ಮಾಡಿ. ನಂದೊಂದು ಎಕ್ಸಾಂಪಲ್ ತಗೊಳ್ಳಿ ಅಷ್ಟೇ, ವೇ ಮೇಜರ್ ಎಲ್ಲನೂ ಕಲೆಕ್ಟ್ ಮಾಡಿ ಪ್ರಾಬ್ಲಮ್ಸನ್ನು, ಯಾವ್ದು ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ನೋಡಿ ಇದಿದೆಯಲ್ಲ, A8 ಕೇಳಿದ್ದಾನೆ, 1 - tan square 15 ಡಿಗ್ರಿ ಡಿವೈಡ್ ಬೈ 1 + tan square 15 ಡಿಗ್ರಿ. ಈ ಪ್ರಾಬ್ಲಮನ್ನು A8 ಗೊತ್ತಾಯ್ತಲ್ಲ. ಅದಕ್ಕೋಸ್ಕರ ಯಾವುದೂ ನೆಗ್ಲೆಕ್ಟ್ ಮಾಡೋಕ್ಕೋಗ್ಬಾರ್ದು, ವರ್ಕ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಹಾರ್ಡ್ ವರ್ಕ್ ಮಾಡಿ, CET ನಲ್ಲಿ ಚೆನ್ನಾಗಿ ಬರಲಿ. ಥ್ಯಾಂಕ್ ಯು.